Hi, good morning. Enggak ಬರ್ತೀನಿ.
Kilpani. Hello. అత్యంత విజయానికి తెలంగాణలో వెంటనే ప్రోత్సహించిన ప్రధానమంత్రి సంబళ మార్చి సహకారం అందినట్లు అందజేయాల ఈ సంబళ ప్రతి ప్రభుత్వాలు మూడు విధాలుగా సహకారం అందినట్లు విధాలుగా ప్రధానమంత్రి అంటే ప్రధానమంత్రి సామాజిక మార్పులు పని లేకుండా విజయవంతమవుతుంది. ನಮ್ಮ ಕಬಡ್ಡಿಗಳು ಇವತ್ತು ಮೇ 30ನೇ ತಾರೀಕು ನಮ್ಮ ಶಾಲೆ ಪ್ರಾರಂಭೋತ್ಸವ. ಇವತ್ತಿನ ದಿನವನ್ನು ಒಂದು ವಿಶಿಷ್ಟವಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಶಿಕ್ಷಕ ರಕ್ಷಕ ಸಂಘದವರು ಒಂದು ವಿಶಿಷ್ಟ ರೀತಿಯಲ್ಲಿ ಇವತ್ತು ಒಂದು ಈ ಪ್ರೋಗ್ರಾಮನ್ನು ಒಂದು ಆರ್ಗನೈಸ್ ಮಾಡಿದ್ದಾರೆ. ಮಕ್ಕಳನ್ನೆಲ್ಲ ಹೂಕೊಟ್ಟು ಒಂದು ಸ್ವಾಗತಿಸುವಂತಹ ಕಾರ್ಯಕ್ರಮ. ಶಾಲೆಗೆ ಬರ್ತಾ ಇರುವಾಗಲೇ ನಾವು ನೋಡಿದ್ದೆವು, ಮಕ್ಕಳೆಲ್ಲ ಭಾಳ ಸಂತೋಷದಲ್ಲಿ ಬರ್ತಾ ಇದ್ದರು. ಇವತ್ತು ನಗುಮುಖದಿಂದ, ಪ್ರತಿ ವರ್ಷ ಒಂದು ಅಳುಮುಖದಲ್ಲಿ ಬರ್ತಾ ಇದ್ದ ಸಣ್ಣ ಸಣ್ಣ ಮಕ್ಕಳು ಇವತ್ತು ಏನೋ ಅವರಿಗೊಂದು ವಿಶೇಷ ಅಂತೇಳಿ ಇಲ್ಲಿ ಕಂಡಿದೆ. ಶಿಕ್ಷಕರು ಹಾಗೂ ಹೆತ್ತವರು ಎಲ್ಲ ಒಟ್ಟು ಸೇರಿ ಅವರನ್ನು ಒಂದು ಪ್ರೀತಿಯಿಂದ ಬರಮಾಡಿಕೊಳ್ಳುವ ಸಮಾರಂಭ. ಸೊ ಈ ಒಂದು ನಮ್ಮ ಅಕಾಡೆಮಿಕ್ ಇಯರ್ ಅಂದರೆ ಈ ಶೈಕ್ಷಣಿಕ ವರ್ಷ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯದನ್ನುಂಟು ಮಾಡಲಿ, ಹಾಗೆ ಎಲ್ಲ ಹೆತ್ತವರಿಗೂ ಹಾಗೂ ನಮ್ಮ ಶಿಕ್ಷಕ ವೃಂದಕ್ಕೂ ಒಟ್ಟಿನಲ್ಲಿ ನಮ್ಮ ಇಡೀ ಶಾಲೆಯ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಮೊದಲ ದಿನ ಮೊದಲ ಖುಷಿ ಮಕ್ಕಳಿಗೂ ಕೂಡ ಹಾಗೆಯೇ ಪೋಷಕರಿಗೂ ಶಾಲೆಗೆ ಬರುವಂಥ ಖುಷಿ. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನು ಎದುರುಗೊಳ್ಳುವಂಥ ಸ್ವಾಗತ ಮಾಡುವಂಥ ಒಂದು ಕಾರ್ಯಕ್ರಮ. PTA ತಂಡದ ಎಲ್ಲರೂ ನಮ್ಮ ಪೂರ್ವಾಧ್ಯಕ್ಷರುಗಳಿಂದ ಇಂಡಿವಿಜುವಲ್ ಕಮಿಟಿಯ ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಪ್ರಾಂಶುಪಾಲರ ಸಹಕಾರದೊಂದಿಗೆ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮಕ್ಕಳ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಒಳ್ಳೆಯದಾಗಿ ಕಲಿತು ಈ ಸಲ ಬಂದ ಹಾಗೆ 100% ಫಲಿತಾಂಶ ಬರ್ತಾ ಇರಲಿ ಪ್ರತಿ ವರ್ಷವೂ ಕೂಡ ಅನ್ನುವಂಥ ಆಶಯದೊಂದಿಗೆ ಈ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರ ಸಹಕಾರಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮಗನಿಗೆಲ್ಲ ಭಾರಿ ಒಳ್ಳೆ ಇಂಟ್ರೆಸ್ಟ್ ಆಯಿತು. ಮಗನಿಗೆಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಭಾರಿ ಖುಷಿಯಲ್ಲಿ ಹೋದ ಸ್ಕೂಲಿಗೆ. ಎಜುಕೇಷನ್ ಎಲ್ಲ ಹೇಗಿದೆ ಇಲ್ಲಿ? ಮಗನಿಗೆ ಈಗ ನರ್ಸರಿ ಹಾಕಿದ್ದೀನಿ, ಅವನಿಗೆ ಖುಷಿ ಆಗ್ತದೆ. ಒಳ್ಳೆ ಮಕ್ಕಳೆಲ್ಲ ತುಂಬಿದ್ದಾರೆ. ಎಲ್ಲ ವಿಚಾರಿಸಿ ಕೇಳಿದ್ವಿ ಸರ್. ಹಾಗೆ ರಾಮಣ್ಣ ಶೆಟ್ಟಿ ಎಲ್ಲಿ ಕೇಳಿದ್ರು ರಾಮಣ್ಣ ಶೆಟ್ಟಿ. ಸೊ ನಾವು ಬೇರೆ ಡಿಸ್ಟಿಕ್ಕಿಂದ ಬಂದು ಮುಲ್ಕಿ ಸ್ಟೇಷನಲ್ಲಿ ನಾವು ವರ್ಕ್ ಮಾಡಿ, ನಾನು ಬೈ ಬರ್ತೆ ಮಂಗಳೂರಿಯನ್ನು, ಹಾಗೆ ಎಜುಕೇಷನ್ ನನಗೆ ಗೊತ್ತಿದೆ. ಸೊ ಹಾಗೆ ಸ್ವಲ್ಪ ಎಲ್ಲ ಕಡೆ ವಿಚಾರಿಸಿ ನಾವು ಮಾತಾಡುವಾಗ ಫಸ್ಟ್ ಬಂದದ್ದೇ ನೇಮು ನಿತ್ಯ ಅಂತ ರಾಮಣ್ಣ ಶೆಟ್ಟಿ. ಸೊ ಅದಕ್ಕೆ ನಾವು ಇಲ್ಲಿ ಬಂದು ಅಡ್ಮಿಷನ್ ಮಾಡಿದ್ವಿ. ಸೊ ನಾವು ಡ್ಯೂಟಿ ಮಾಡೋರು, ನಮಗೆ ನೀವು ಕೋಪರೇಷನ್ ಕೊಡಿ, ನಮ್ಮ ಮಕ್ಕಳಿಗೆ ಸ್ವಲ್ಪ ನೀವು ನೋಡ್ಕೊಳ್ಳಿ, ನಾವೆಲ್ಲವೂ ಇರ್ತೀವಿ. ಸೊ ಇನ್ ಟೈಮ್ ಬರಲಿಕ್ಕಾಗಲ್ಲ. ಸೊ ಹಾಗಾಗಿ ನೀವೇ ಅವರಿಗೆ ಒಂದು ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಅವರನ್ನು ನೋಡ್ಕೊಳ್ಳಿ ಅಂತೇಳಿ ನಾನು ಇಷ್ಟ ಹೇಳ್ತೀನಿ.